ಸೊ ಹಾಯ್ ಹಲೋ ಪ್ರಜು ಫಾರ್ಮ್ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರ? ನಾನಂತೂ ಸಖತ್ತಾಗಿದ್ದೀನಿ. ನೀವು ಹಾಗಿದ್ದೀರ ಅನ್ಕೊಂಡು ಬ್ಲಾಗ್. ಅಯ್ಯೋ ನೋಡಿ ನೋಡಿ, ಗೆದ್ದಿ ಮೈ ಮುರಿತಾ ಇರೋದು. ನಡ್ಕ ಅಪ್ಪಮ್ಮ ಅಯ್ಯೋ ಹೆಂಗ್ ಮೈ ಮುರಿತಾಳೆ. ಹಂಗೆ ಸ್ಟಿಲ್ ಆಗೋಳೆ ಬ್ಲಾಗ್ ಮಾಡ್ತಿರೋದಕ್ಕೆ. ಎಲ್ಲ ನಿನ್ ಬುದ್ಧಿನೇ ಕಣೆ ಅವಳಿಗೆ. ಆಯ್ತು ಬಿಡೇ, ಬಿಡವ ನೀನೀಗ. ವೆಲ್ಕಮ್ ಬ್ಯಾಕ್ ಟು ಒನ್ಸ್ ಮೋರ್ ಗಾಯ್ಸ್. ಇವತ್ತಿನ ವ್ಲಾಗ್ ನಾನು ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೈ ಬಾಯ್ಸ್ ಗಾಯ್ಸ್. ಮೊನ್ನೆ ಹಂಗೆ ಸುಕ್ಕತ್ ಒಂದು ವಾರದಿಂದ ಫುಲ್ ಹುಷಾರಿ ಅನ್ಕೊಳ್ಳಿ. ಇಬ್ರಿಗೂ ಹುಷಾರಿದ್ವು. ಇವತ್ತೆಲ್ಲ ಫುಲ್ ಇಬ್ರು ಕ್ಲಿಯರ್ ಆಗಿದೆ. ಬಟ್ ನಂಗೆ ಸ್ವಲ್ಪ ಟಯರ್ಡು ಮತ್ತೆ ಬಾಯಿದು ಫ್ಲೇವರ್ ಇರುತ್ತಲ್ಲ ಗೈಸ್, ಅದು ಜ್ವರದ್ದು ಒಂಥರ ಆ ಫ್ಲೇವರ್ ಇನ್ನೂ ಇದೆ. ಅದು ಕ್ಲಿಯರ್ ಆಗುತ್ತೆ. ಸಣ್ಣ ಆಗ್ಬಿಟ್ಟಿದ್ದೀನಿ ಗೈಸ್, ಒಂಥರ ಫುಲ್ ಸಣ್ಣ 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 ಆಗ್ಬಿಡಿ. ಓಹೋ ಲಿಯೋ ಗೈಸ್. ಪಪ್ಪಮ್ಮ ಹಾಯ್. ಪಪ್ಪಮ್ಮ ಸೇ ಹಾಯ್, ಗುಡ್ ಮಾರ್ನಿಂಗ್ ಗೈಸ್. ಅವಳು ಲಿಯೋ ವಾಶ್ರೂಮ್ ಮಾಡೋದು ಕ್ಲೀನ್ ಮಾಡ್ತಾಳೆ ಗೈಸ್. ಇವತ್ತಿನ ವಿಶೇಷ ಏನು ಅಂತಂದರೆ, ನಮ್ಮ ಲಿಯೋಗೆ ಹೊಸ್ದಾಗಿ ಬೆಡ್ ಬರ್ತದೆ ಗೈಸ್. ಬೆಡ್ ಆರ್ಡ್ರ್ ಮಾಡಿದ್ದೆ. ಸೊ ಯಾಕಂದ್ರೆ ನಾನು ಅವಳಿಗೆ 3 ದಿವಸ ಹಿಂದೆ ಮಾತು ಕೊಟ್ಟಿದ್ದೆ, ಲಿಯೋ ನಿನಗೆ ನಾನೊಂದು ಬೆಡ್ ತಂದು ಕೊಡ್ತೀನಿ ಅಂತ. ಯಾಕಂತಂದರೆ ಇಲ್ಲಿ ಟಿಕ್ಸ್ಗಳೆಲ್ಲ ಟಿಕ್ಸ್ಗಳೆಲ್ಲ ಜಾಸ್ತಿ ಇದಾಗ್ತಿದೆ. ಅದಕ್ಕೋಸ್ಕರ ಬೆಡ್ ತಂದು ಕೊಡೋಣ, ಯಾಕಂದರೆ ಈ ಜಾಗ ಸರಿ ಆಗ್ತಿಲ್ಲ ಅವಳಿಗೆ. ಸೊ ಚೇಂಜ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ. ಸೊ ಅದಾದಮೇಲೆ ಪಾಪಮ್ಮ ಫ್ಲಿಪ್ಕಾರ್ಟಲ್ಲಿ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ಲು. ಸೊ ಅದಕ್ಕೋಸ್ಕರ ಅದು ಆರ್ಡರ್ ಮಾಡಿ ಬರ್ತಾ ಇದೆ. ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಕಾಂಪಿಟೇಷನ್ಸು, ಕ್ಲಾಸಸ್ಸು, ವ್ಲಾಗು, ರೀಲ್ಸು, ಶೂಟ್ಸು ಅಂತ. ಮತ್ತೆ ಗೈಸ್ ಇವತ್ತು ಅದೆಲ್ಲ ತಂದ್ಕೊಟ್ಬಿಟ್ಟು ಇವತ್ತು ಸಿಂಪಲ್ ಶೂಟ್ಸ್ ಇದೆ, 1-2 ರೀಲ್ಸ್ ಕಂಟೆಂಟ್ ಶೂಟ್ಸ್ ಇದೆ. ಅದನ್ನು ಮುಗಿಸ್ತೀನಿ. ಅದನ್ನು ಮುಗಿಸಾದ್ಮೇಲೆ ನೋಡಿ ಇಸ್ಕೊ, ನಾಳೆ ಫುಲ್ ಪಾಪಮ್ಮ ರೀಲ್ ಶೂಟ್ಸೇ. ಗೈಸ್ ಇವಾಗ ಆರ್ಡರ್ ಬರುತ್ತೆ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಆರ್ಡರ್ ಬಂದ ತಕ್ಷಣ ಅದನ್ನ ಅನ್ಬಾಕ್ಸ್ ಮಾಡಿ ಲಿಯೋಗೆ ಎಷ್ಟು ಕಂಫರ್ಟೇಬಲ್ ಏನು. ಲಿಯೋ ಖುಷಿನಾ? ಲಿಯೋ ಖುಷಿನಾ? ಹೊಸ ಬೆಡ್ ಬರ್ತಿದೆ, ಖುಷಿನಾ? ಎತ್ಕೊಳ್ಳ ಎತ್ಕೊಳ್ಳ ಗೈಸ್. ಲಿಯೋ ಖುಷಿ ಆಗ್ತೈತಿ ಇಲ್ಲ ಗೊತ್ತಿಲ್ಲ, ಇವನ್ ಮೇಡಮ್ ಅವರಿಗೆ ಖುಷಿ ಇಲ್ಲಪ್ಪಮ್ಮ ಗೈಸ್. ಅದನ್ನ ನಾನು ಬರೀ ಜಸ್ಟ್ ಆರ್ಡರ್, ನಾನು ಪ್ರಾಮಿಸ್ ಮಾಡಿದ್ದೆ ಲಿಯೋ ತಂದು ಕೊಡ್ತೀನಿ ಅಂತ. ಅವಳಿಗೆ ಭಯ ಆಯ್ತು ಇದು ಗೈಸ್. ಅದು ಅದೇ ಬುಕ್ ಮಾಡಿ ಎಷ್ಟು ಎಲ್ಲಿಂದ ಬಂತು? 4 days ಆಯ್ತಲ್ವಾ? 4 days ಇವತ್ತು ಬಂದಿದೆ ಗೈಸ್. ಇವತ್ತು ನಾವು ಬಿಸಿ ಇದ್ವಿ ಸ್ವಲ್ಪ. ಟೋಟಲಿ ಹ್ಯಾಪಿ. ಅವಳಿಗಿಂತ ಇವಳು ಸಖತ್ ಹ್ಯಾಪಿ ಅಲ್ಲಮ್ಮ? ಏನಕ್ಕೆ ತರ್ಸಿರೋದು ಲಿಯೋಗೆ? ಮಾಡ್ಕೊಳ್ಳಿ ಅಂತ ಇನ್ನೇನಕ್ಕೆ ಗೈಸಿಗೆ ಅದು ಬರಲಿ. ಅದು ಬಂದಾದ್ಮೇಲೆ ಅನ್ಬಾಕ್ಸ್ ಮಾಡಿ ಲಿಯೋಗೆ ಒಂದು ಪ್ಲೇಸ್ ಸೆಟ್ ಮಾಡಿ. ಮೇ ಬಿ ಇದೇನಾ ಇದೆ ಅನ್ಸುತ್ತಲ್ವಾ? ಫೋನ್ ಬರುತ್ತೆ ನೋಡಿ ನಿಂಗೆ ಗೈಸ್. ಅವತ್ತು ಈ ಗಾಡಿಲೇ ಬಂದಿತ್ತು. ಇದು ನಮ್ಮದು ಲಾಂಗ್ ಕೊರಿಯರು, ನಮ್ಮದು ಬ್ರ್ಯಾಂಡ್ ಪ್ರಮೋಷನ್ ಎಲ್ಲ ಇಂಥದ್ರಲ್ಲೇ ಬರ್ತಾ ಇರೋದು. ಈಗ ಮುಂಚೆ ಎಲ್ಲ ಬೈಕ್ಗಳು ತರ್ತಿದ್ರು. ಫೋನ್ ತಗೋಬರ್ಗ ಫೋನ್ ಮಾಡ್ತಾವ್ರೆ ಪಕ್ಕ ಅವರೇನೆ. ಹೋಗು, ಫೋನ್ ಇಲ್ಲೇ ಇದೆ. ಇದು ಫೋನ್ ಸೌಂಡ್ ಬೇರೆ ಕೇಳಿಸಲ್ಲ, ಅದೊಂದು ಪ್ರಾಬ್ಲಮ್. ಫೋನ್ ಚೇಂಜ್ ಮಾಡ್ಬೇಕು ಗೈಸ್. ಕೇಳಿಸುತ್ತೆ ಈಗ? ಅಲ್ಲೊಂದು ಫೋನ್ ಚೇಂಜ್ ಮಾಡಿಸ್ಬೇಕು ಗೈಸ್. ಅದೊಂದು ಲಿಯೋಗೆ ಏನು ಮಾತು ಕೊಟ್ಟಿದ್ದೆ ಅದನ್ನು ಇವತ್ತು ನಡೆಸ್ಕೊಡ್ತಾ ಇದ್ದೀನಿ. ಅಪ್ಪ ಮಂಗನ ಮಾತು ಕೊಟ್ಟಿದ್ದೀನಿ, ಅದನ್ನು ಬರುತ್ತೆ ಅತಿ ಶೀಘ್ರದಲ್ಲಿ ಗೈಸ್. ಅತಿ ಶೀಘ್ರದಲ್ಲಿ 2 months ಗೈಸ್ ಮುಂದೆ ಬರುತ್ತೆ ಅವಳಿಗೆ. ಲಿಯೋ ಬರಲಿ ಗೈಸ್. ಈಗ ಅದು ಬಂದಾದ್ಮೇಲೆ ನಿಮ್ಗೆ ಅನ್ಬಾಕ್ಸ್ ಮಾಡಿ ಅದನ್ನು ತೊಗೊಂಡು ತೋರಿಸ್ತೀನಿ ನಿಮಗೆ. ಇದೇ ಗಾಡಿ ಗೈಸ್. ಇಲ್ಲೇ ಬನ್ನಿ ಇದೆ ಇದೇ ಗಾಡಿ. ನಮ್ದು ಏನೇ ದೊಡ್ಡ ಕೊರಿಯರ್ ಇದ್ರೆ ಏನೇ ಇದ್ರು ಕೂಡ ಇದೇ ಗಾಡಿ ಬರ್ತೈತೆ. ಇಲ್ಲೇ ಅಣ್ಣ ಏನಕ್ಕೆ ದೊಡ್ಡ ಗಾಡಿ ಬರ್ಲಿ ಇತ್ತೀಚೆಗೆ ಐಟಮ್ಸ್ ಒಳ್ಳೆಲ್ಲ? ಸ್ಕ್ಯಾನ್ ನಲ್ಲಿ ಬಂತು ಲಕ್ಷ್ಮಿ ಬಾರ ನೋಡು. ಇಲ್ಲಿ ತಗೋ, ಹಂಗ್ ತೋರ್ಸ ಇಲ್ಲ ಉಳಿಯಲ್ಲ. ಅಲ್ಲಿ ಹೊಡ್ತಾಳೆ ಗಾಯ್ಸ್. ಗಾಯ್ಸ್ ಫೈನಲಿ ದೊಡ್ಡ ಬರುತ್ತೆ. ಅದನ್ನ ಇದ್ ಮಾಡ್ಬೇಕು. ಅದನ್ನ ಅದು ಇದ್ರ ತರ ಕಣೋ, ಪಿಲ್ಲೋ ತರ ಓಪನ್ ಇದಂಗಾಗುತ್ತಲ್ಲ, ಹಂಗೆ. ಅದು ಓಪನ್ ಮಾಡಕ್ಕಿಂತ ಮುಂಚೆ ಥ್ಯಾಂಕ್ಸ್ ಹೇಳ್ರಿ ನನಗೆ. ಲಿಯೋ ಥ್ಯಾಂಕ್ಸ್ ಹೇಳಿ. ಲಿಯೋ ಥ್ಯಾಂಕ್ಸ್ ಹೇಳು. ಲಕ್ಷ್ಯೋ ಏನ್ ಹೇಳಿದು? ತುಟಿ ಏನ್ ಹಿಂಗಾಗೈತೆ? ಜೂಶು ಹಾಯ್ ಮಾಡು. ವೆಲ್ಕಮ್ ಬ್ಯಾಕ್ ಗಾಯ್ಸ್. ಹಾಯ್ ವೆಲ್ಕಮ್ ಬ್ಯಾಕ್ ಗಾಯ್ಸ್. ನಿಂಗೆ ಬೆಡ್ ಬೇಕಾ? ನೋಡಿ ಲಿಯೋ ಬೆಡ್ ಸಿಕ್ತು ಒಂದು. ನಿಂಗೆ ಸಾಕಾ? ನಿಂಗೆ ಲಿಯೋ ಬೆಡ್ ತಂದು ಕೊಡ್ರಿ, ನಿಂಗೆ ಖುಷಿನಾ? ಹೊರಗಿರ್ದು ಹಾಕ್ಬಿಟ್ಟಿಯಾ? ಬನ್ನಿ ಇದನ್ನ ಅನ್ಬಾಕ್ಸ್ ಮಾಡವ. ಈಗ ಅನ್ಬಾಕ್ಸ್ ಮಾಡ್ತಾ ಇದ್ದಾರೆ. ಕಲರ್ ಬ್ರೌನ್ ಕಲರ್ ಎಲ್ಲ ನಾನು ತಗೊಂಡಿರೋದು ಬರೀ ಬ್ರೌನು ವೈಟ್. ಅನ್ಬಾಕ್ಸ್ ಮಾಡುವ ಈಗ. ಖುಷಿ ಅನ್ಬಾಕ್ಸಿಂಗ್ ಪಾಪ ಮನೆ ಮಾಡ್ತಾ ಇದೆ.
ನಮ್ಮ ಮನೆಗೆ ಏನು ಬಂದ್ರು ಜಾಸ್ತಿ ಅನ್ಬಾಕ್ಸ್ ಪಾಪ ನೀ ಮಾಡಲ್ವಾ? ನನಗೆ ಮಾಡೋಕ್ಕೆ ಕೊಡೋದು, ಎಲ್ಲಿ ಕೊಡ್ತಿದ್ದೆ ನನಗೆ ಮಾಡೋಕ್ಕೆ? ಅಕ್ಷು ಮೋಯೋ 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 ಲಿಯಾ ಅಯ್ಯೋ ಇವಳು ನೋಡಿ ಹಿಂಗ ಕಷ್ಟ ಗಂಡ ಕಾಯ್ತಾ ಇದ್ಲು. ಅನ್ಬಾಕ್ಸ್ ಮಾಡೋಕ್ಕೆ ಸಿಜರ್ ತರಿಸ್ತೀವಿ. ಹುಷಾರು ಸೀಸರ್ ತರ್ಸಿರುತ್ತೆ. ಸರಿ ತಂದವ್ರೆ ಅಂತ ನೀಟಾಗಪ್ಪ. ಬೇಗ ಡ್ಯಾಮೇಜ್ ಇದ್ರೆ ಅನ್ಬಾಕ್ಸ್ ಮಾಡ್ಬೇಕಲ್ಲ, ಸೊ ಮತ್ತೆ ಇದು ಮಾಡ್ಬೇಕು. ನೀರೇ ಇದೆಂದು ಸುಮ್ಮನೆ ಇರಲಿಯೋ. ಓ ಕ್ಲಾಪ್ಸ್ ಲಕ್ಷು, ಕ್ಲಾಪ್ಸ್ ಓಪನ್ ಆಗಿರ್ತಾಳೆ ಆಯ್ತಾ. ನೀರೇ ಈ ಕಡೆಗೆ ಬರಲಿಯೋ, ಸುಮ್ಮನೆ ಇರಲಿಯೋ. ನಿಂದೆ ಇದು. ಲಿಯೋ ಬಿಡ ನೋಡಿ ಗೈಸ್, ಅಂದ್ರೆ ಏನು ಮಾಡೋದು ಗೈಸ್. ಫೈನಲಿ ಅನ್ಬಾಕ್ಸಿಂಗ್. ಲಕ್ಷ್ಮಿ ಕ್ಲಾಸ್ ಹೊಡಿಬೇಕು, ಓಪನ್ ಕ್ಲಾಸ್ ಹೊಡಿಬೇಕು ಹಿಂಗೆ. ತಾಳು 3 ತಾಳು ಅದ್ಬಿಡು ಕ್ಲಾಪ್ಸ್ ಹೇಳ್ತೀವಿ. ಹಿಂಗೆ ಕ್ಲಾಸ್ ಹೊಡಿಬೇಕು, ಹಿಂಗೆ ಹೊಡಿಬೇಕು ಹಿಂಗೆ. ಕ್ಲಾಪ್ಸ್. ಓ ಆಯ್ ಗಾಯ್ಸ್, ಸಾಕದಾಯ್ತಲ್ಲಮ್ಮ. ಪಿಲ್ಲೋ ಎಲ್ಲ ಐತೆ. ವಾವ್ ಸಾಕ. ಪಿಲ್ಲೋ ಒಂದೇ ಜಂಪ್ ಎಲ್ಲರಿಗೆ ಸಕ್ಕತ್ ಖುಷಿ ಆಗ್ಬಿಟ್ಲಿಗೆ ಹೇಳೋರ. ಅಮ್ಮ ಆಟ ಆಡ್ತಾಳೆ. ಅಪ್ಪ ಇದು ವಾಶ್ ಆದ್ರೆ ಹೋಗ್ಬಿಟ್ರೆ ಇದು ಇಲ್ಲ ವಾಷಬಲ್ ನೋಡಿದ್ಯಾ? ನೋಡ್ಬಿಟ್ರೆ ತರ್ಸಿದ್ದು ಗ್ಯಾಸ್ ಇಲ್ಲ ಗ್ಯಾಸ್. ಈಗ ಖುಷಿ ಆಗ್ತದೆ ಅವಳಿಗೆ, ಫುಲ್ ಖುಷಿ. ಲಕ್ಷ ಕ್ಲಾಸ್ ಚಪ್ಪಲ್ ನೋಡಿ ಪಿಲ್ಲು ಆಟ ಆಡಕ್ಕಾಗ್ಲಿ ಬಿಡೋದು. ಅರ್ಧ ಹಾಕತ್ತಾಳೆ, ಏನ್ ಮಾಡ್ತಾಳೆ ಅವಳಿಗೆ ಬಿಟ್ಟಿದ್ದು. ಬೊಮ್ಮ ಲೀವ್ ಎತ್ಕೊಂಡು ಲಕ್ಷ್ಮಿ ಬಿಡೋದು ಮಾಡಿ ನೋಡ. ಅದು ಲಕ್ಷದು ಅಂತ ನೋಡ ಏನ್ ಮಾಡ್ತಾಳೆ. ಲಕ್ಷಗೆ ಅದು ಲಕ್ಷ್ಮಿ ನೀವು ಆಡ ಹೋಗಿ ಸುಮ್ಮ ಅಲ್ಕೋ. ತಗೊಂಡೋಗು, ಇದು ತಗೊಂಡೋಗು. ನಿನಗಲ್ಲ ಕೊಡೋದು ಲಿಯೋದು ನಿಂಗೆ ಬೇಕೇನಾ? ಬೇಡವಾ? ಬೇಡ. ಸಾಫ್ಟ್ ಇದೆ. ಸಾಫ್ಟ್ ಇದೆಯಾ? ನಾನೇ ನೋಡ್ತೀನಿ. ಓ ಸಾಫ್ಟ್ ಇದೆ ಗಾಯ್ಸ್, ವಾಷಬಲ್ಲು. ಬಟ್ ಜಾಸ್ತಿ ನೀರು ಹಾಕಂಗಿಲ್ಲ. ವಾಶ್ರೂಮ್ ಮಾಡ್ಕೊಂಡ್ರೆ ಗಲೀಜ್ ಆದ್ರೆ ಗೊತ್ತಿಲ್ಲ. ವರ್ತಿ ತಾನೆ ಇದು, ವೇಸ್ಟ್ ಆಗಲ್ಲ ತಾನೆ. ನೀರ್ ಹಾಕ್ಬಿಟ್ಟು ಪಿಲ್ಲೋ ತರ ಹಾಳಾಗಲ್ಲ ತಾನೆ ಇದು. ವಾಷಬಲ್ ನೋಡ್ಬಿಟ್ಟು ತರ್ಸಿದ್ದು ಅಂತಿದ್ದೀನಿ. ಹೆಣ್ಮಕ್ಳು ಇದ್ರಲ್ಲೆಲ್ಲ ಹೋಗಿ ಪಕ್ಕ, ಅದಕ್ಕೆ ನಾನು ನಂಬಿಕೆ ಅವಳ ಮೇಲೆ. ಇದ್ರಲ್ಲಿ ಚೆಕ್ ಮಾಡ್ತಾಳೆ. ಎಲ್ಲಿಗ್ತಿ ಇನ್ನ ಅಲ್ಲಿಗೆ ಬೇಡ, ಅಲ್ಲಿ ಮತ್ತೆ ಟಿಕ್ಸ್ ಆಗುತ್ತೆ ಅಂತ ಪ್ಲಾನ್ ಮಾಡಿದ್ವಿ. ಮತ್ತೆ ಅಲ್ಲಿ ಬೇಕು ಅಂತೇಳೆ ಗೈಸ್. ಅಲ್ಲಿ ನಮ್ಮ ಬೆಡ್ ಕೆಳಗಡೆ ಆ ಕಡೆ ಮಾಡ್ಬಿಡೋಣ. ಒಂದ್ ರಿಪ್ಲೇಸ್ ಮಾಡೋಣ. ಅಲ್ಲೇ ಆಟ ಆಡ್ಲಿ ಅವಳು, ನಾವಲ್ಲೇ ಮಗ್ತೀವಿ. ಕತ್ಕೋ. ಲಕ್ಷ ಎತ್ಕೋ ಇದನ್ನ. ಪಿಲ್ಲ ನೀ ಎತ್ಕೋ ಲಕ್ಷ. ಪಿಲ್ಲ ನೀ ಎತ್ಕೋ. ನಡಿ. ಲೈಟ್ ಮಾಡಿ ಫಸ್ಟ್ ಲೈಟ್ಸ್. ನಿನ್ಗೆ ಸುಮ್ಮನೆ ಇರೇ. ಓ ಗೈಸ್ ಇಲ್ಲೊಟ್ಟಿಗೆ ಸೆಟ್ಲ್ ಮಾಡ್ಕೊಟ್ಲು ಆರಾಮಾಗಿ. ಅಲ್ಲಿ ಆಟ ಆಡಕ್ಕೆ ಪಿಲ್ಲ ಅದಕ್ಕೆ ಪಿಲ್ಲು. ಲಿಯೋ ಹ್ಯಾಪಿನಾ? ಅವೆಲ್ಲ ವೇಸ್ಟ್ ಬಟ್ಟೆ. ನಿಂದು ಹೊಸದು ಬದ್ಲಿಲ್ವಾ? ಇಲ್ಲಿ ಹೊಸದು ಎತ್ಕೊಂಡ್ಬಿಡ್ತೀನಿ ಅಂದ್ರೆ. ಅದನ್ನು ತಿಂತ ಪಾಪಮ್ಮ. ಇಲ್ಲಿ ನೋಡಲಿ ಏನ್ ಮಾಡ್ತಾಳೆ ಇವಳು. ರೈಸ್ ಅಷ್ಟು ತಂದು ಕೊಟ್ರೆ ವೇಸ್ಟ್ ಮಾಡ್ತಾಳೆ. ಇದನ್ನು ಕಚ್ಚವಳೆ. ಚೆನ್ನಾಗಿಲ್ಲ, ಹೊರ್ತಿದೆ. ಸರಿ ಒಬ್ಬ ಕರೆಕ್ಟಾಗಿ ಹಾಕಿ ಇಕ್ಕಟ್ಟಲ್ಲಿ ಹಾಕಿದೆಯಲ್ಲೇ. ಮಲ್ಕೊ ಏನಾದ್ರೂ ಒಂದ್ ತಿಂತಿರ್ತಾಳಲ್ಲಿ ಬಾಯೊಳಗ್ ಹಾಕೊಂಡು. ನೋಡ್ಕೋ ಹಿಂಗೆ. ಇದು ನೀನು ಪಿಲ್ಲು. ಇದು ಅರ್ಧಾಕ್ತಾಳೆ ಅಂತ ನನಗೆ ಭಯ ಆಗ್ತೈತೆ. ನೋಡೋಕೇನೋ ಚೆನ್ನಾಗಿದೆ. ಅರ್ಧಾಕ್ಬಿಟ್ರೆ ಅರ್ಧಾಕ್ಬಿಟ್ರೆ ನನ್ಗಂತೂ ಬೇಜಾರಾಗುತ್ತೆ ಗೈಸ್. ನನಗೆ ಸ್ವಲ್ಪ ಬಾಯಿ ಹೇಳಿದನಾಗ್ಲೆ. ಹೆಂಗೈತ ಬಾರ ಇಲ್ಲಿ. ಹೆಂಗಿದೆ ಅಲ್ಲಿಯೋ ಬೆಡ್ಡು? ಚೆನ್ನಾಯ್ತಾ? ಸೂಪರ್ ಕಣವ ನೀನು. ಅಲ್ಲೇ ಇಡ್ತೀನಿ, ಅಲ್ಲೇ ಚೆನ್ನಾಗಿದೆ. ಟಿಕ್ಸ್ ಬಂದೇ ಬರುತ್ತೆ. ಇಲ್ಲ ಅಲ್ಲಿ ಬರಲ್ಲ ಗೈಸ್. ಇದು ಇಲ್ಲೇ ಇರ್ಲಿ. ಇಲ್ಲೊಂದು ಸೇಫ್ ಆಗಿದೆ. ಇದು ಸೇಫ್ ಆಗಿರ್ಲಿ. ಇಲ್ಲ ಅಂತಂದ್ರೆ ಬೇರೆ ಕಡೆ ಇನ್ನೂ ಪ್ಲೇಸ್ ಮಾಡೋಣ. ಇಲ್ಲಾಂದ್ರೆ ಇಲ್ಲಿ ಪಾಪಮ್ಮ. ಇಲ್ಲಿ ಗೈಸ್ ಅಲ್ಲಿ ಅದ್ರ ರಿಂಗ್ ಲೈಟ್
ಅಲ್ಲೋ ಇದೆಯಾ, ಇದೇ ಪ್ಲೇಸ್ ಫಿಕ್ಸ್ ಗೈಸ್. ಫೈನಲಿಯೋ ಏಯ್ ಅದು ಕೇಳ್ಬಾರ್ದು. ಖುಷಿನಾ ನಿಂಗೆ? ಖುಷಿನಾ ಲಿಯೋ? ಖುಷಿನ ಮುದ್ದು? ಅರೆ ಬುಜ್ಜಿಲಿ ಪೊಲೆ ಖುಷಿ ಲಿಯೋ ನೀನು. ನಿಮ್ಗೆ ಬಾಸ್ ನನಗೆ ತುಂಬಾ ಖುಷಿ. ಖುಷಿ ತುಂಬಾ ಖುಷಿ. ತುಂಬಾ ಅಂದ್ರೆ ತುಂಬಾ ಅಂದ್ರೆ ತುಂಬಾ. ತುಂಬಾ ಅಂದ್ರೆ ತುಂಬಾ. ನನಗೂ ಖುಷಿ ಆಯ್ತು. ನಾನು ಪ್ರಾಮಿಸ್ ಮಾಡಿದ್ದೆ ಲಿಯೋಗೆ, ಅವಳಿಗೆ ಆರಾಮ ಆಟ, ಅವಳಿಗೆ ಬಾಲ್ ಅದಾಕ್ಬಿಡ, ಬಾಲ್ಗಳು ಹಾಕಿ ಏನಾರ ಬಾಲ್ ಕಿಡ್ಸ್ ಏನಾರ ಬಾಲ್ಗಳು ಹಾಕು. ಬಾಲ್ ಕೆಳಗ ಲಕ್ಷ ಡೀಲ್ ಮಾಡ್ಕೊಬರಂತ ಲಕ್ಷದ ಅವರ ಕೇಳ್ತೀನಿ ಗೈಸ್. ತಲೆ ನಿಮಿಷ ಈಗ ಅವಳಿಗೆ ಈಗ ಆಟ ಆಡಕ್ಕೆ ಏನೂ ಇಲ್ಲ. ಇದು ಗಲೀಜಾಗೈತೆ, ಇದು ಕೊಡೋದು ಬೇಡ. ಇದನ್ನ ಹಾಕ್ತಾ ಇದು ಬೇರೆ ನಾನು ಕೊಡಬೇಕು ಅವಳಿಗೆ. ಆಟ ಆಡೋದೆಲ್ಲ ಪಿಲ್ಲೋ ಮಾಡ್ತಾಳೆ. ಏಯ್ ನಡಿ ನೀನು, ಏಯ್ ನಡಿ ಮಲ್ಕೊ ಹೋಗು. ಹತ್ತೆ ಮೇಲೆ ಮಲ್ಕಳೆ. ಮಲ್ಕೊ ಮಗು, ಹೋಗಿ ಮಲ್ಕೊ ಹೋಗು. ಎಷ್ಟೇ ಗೈಸಿ ಖುಷಿಯಲ್ಲಿ ತಂದು ಕೊಡೋದು ನಾವು. ಇಲ್ಲ ಹೋಗ ಆಟ ಆಡ್ತಾಳೆ, ಅಲ್ಲೇ ಮಲ್ಕೋಬೇಕು ನೀನು, ಆಯ್ತಾ? ಕ್ಯೂಟ್ ಗರ್ಲ್. ಹೋಗಂಗಿಲ್ಲ, ಹೊಡಿತೀನಿ. ಅಲ್ಲೇ ಮಲ್ಕೋಬೇಕು. ಆಟ ಆಡಕ್ಕೆ ಏನಾರು ತಂದು ಕೊಡ್ತೀನಿ ಆಯ್ತಾ? ಆಮೇಲೆ ಏಯ್ ಅಲ್ಲೇ ಮಲ್ಕೋ ಬಾ. ಮಲ್ಕೋ ಅಲ್ಲೇ. ಹೊಡಿತೀನಿ ಲಿಯೋ, ಆಚೆ ಹೋದ್ರೆ ಹೊಡಿತೀನಿ. ಮಲ್ಕೋ, ಹೋಗಿ ಮಲ್ಕೋ ಹೋಗು. ತಗೋ ಪಿಲ್ಲ, ಇಲ್ಲಿ ಪಿಲ್ಲ ಇದು. ಆಟ ಆಡಲ್ಲಿ. ಫೈನಲ್ ನನಗಂತೂ ಖುಷಿ ಆಯಿತು. ಯಾಕಂತಂದರೆ ಅವಳಿಗೆ ನಾನು ಪ್ರಾಮಿಸ್ ಮಾಡಿ ಹೆಂಗೆ ನೋಡ್ತಾಳೆ, ಅವಳ ಬಗ್ಗೆ ಮಾತಾಡ್ತಿರತ್ತೆ ಅಂದ್ಬಿಟ್ರು ಅಂತೂ ಖುಷಿ ಅವಳಿಗೆ, ಅಲ್ವಾ ಮಂಗ? ಓಕೆ ಗೈಸ್, ಪಕ್ಕ ಅವಳಿಗೆ ಖುಷಿಯಾಗಿರುತ್ತೆ ಅನ್ಸುತ್ತೆ ಎಲ್ಲ. ಖುಷಿ ಆಗೋಳೆ ಅಲ್ವಮ್ಮ? ಖುಷಿಯಾಗಿದೆಯಾ ಹೇಳು. ಆಗಿದೆ ಹೇಳ ಅಂತಾಳೆ. ಖುಷಿಯಾಗಿದೆಯಾ? ಖುಷಿಯಾಗಿದೆಯಾ? ಖುಷಿ ಆದ್ರೆ ಅಷ್ಟೇ ಸಾಕು. ಲವ್ ಯು ಕೊಂದು. ಹೆಂಗೆ ಆಟಾಡೋಕೆ ಏನಾದ್ರು ಕೊಡ್ತೀನಿ ಆಯ್ತಾ? ಇಲ್ಲಿ ಮಲ್ಕೊ. ಆಟ ಆಡೋದಳಿ. ಎರಡು ಮಂಗಗಳು ಹೆಂಗೆ ನೋಡ್ತಾ ಇಲ್ಲಿ. ದೊಡ್ಡ ಮಂಗ ಏನೋ ಮಾಡ್ತೀನಿ, ದೊಡ್ಡ ಮಂಗ ಲಿಯೋಗೆ ತಂದು ಕೊಟ್ಟಿದ್ದಕ್ಕೆ ಇವ್ರಿಗೂ ಏನಾರ ಬೇಕು ಅಂತ ರೆಸಿಸೋನಿಗೆ ಯಾವ ಚಾಕ್ಲೇಟು ನನಗೆ ಡಿ ಬಿ ಸಿ ಅಂತ ಹೇಳಿ ನಂಗೆ ದರ್ಬೇಸಿ ನನಗೆ ಯಾಕೆ ಬೈತೊಳಪ್ಪ ಅಂತ ನಾನು ನೋಡ್ತಾ ಇದ್ದೀನಿ. DBC ಚಾನಲ್ ಇದು, DBC ಚಾಕ್ಲೇಟ್ ಬೇಕಂತೆ. DVC ಚಾನಲ್ DBC ಚಾಕ್ಲೇಟ್ ಅಲ್ಲಿ ಪೊಲೀಸ ನೋಡೋದಲ್ಲ, ಅದಕ್ಕೆ ಆಮೇಲೆ ಗೊತ್ತಾಯ್ತು ಡೆತ್ ಬೈ ಚಾಕ್ಲೇಟ್ ಅಂತ. ಅದು ತಗೊಳಕ್ಕೆ ಅಂತ ಬಂದಿದ್ದೀವಿ. ಫಸ್ಟ್ ಹೇಳಿದ್ಯಾ ಜಾಸ್ತಿ ತಿನ್ಬಾರ್ದು ಕಾಯಿಸಿ. ಇವತ್ತು ಲಿಯೋಗ್ ತಂದ್ಕೊಟ್ಟಿಲ್ಲ, ಅವಳಿಗೆ ತಂದ್ಕೊಟ್ಲ ಕಾರಣಕ್ಕೋಸ್ಕರ ತಂದ್ಕೊಟ್ಟೆ ಕೊಟ್ಟು. ಆಗಾಗ ತಿಂತೀನಿ, ಏನ್ ಡೈಲಿ ವಿಡಿಯೋದೆಲ್ಲ ನೋಡ್ತಿದಾರೆ, ನಾನು ಎಲ್ಲಿ ತಿಂತಿದ್ದೀನಿ? ಅಯ್ಯೋ ಸಿಂಪತಿ ಗೈಸ್, ಸಿಂಪತಿ ಅಪ್ಪ. ಸಿಂಪತಿ ಅಲ್ಲ, ಮೊದ್ಲು ನಾನು ಎಷ್ಟು ತಿಂತಿದ್ದೆ ಅಲ್ವಾ? ಲಾಸ್ಟ್ ಇಯರ್ ನಾನು ಡೈಲಿ ತಿಂತಿದ್ದೆ ಇದನ್ನ, ನ್ಯೂಟೆಲ್ಲಾ ಫಡ್ಜ್, ಡೆತ್ ಬೈ ಚಾಕ್ಲೇಟ್ ಡೈಲಿ ತಿಂತಿದ್ದೆ. ನಾವು ಡೈಲಿ ತಿಂತಿದ್ವಿ ಚಿಕ್ಕ ಅಲ್ವಾ? ಡೈಲಿ ಅದು ಅಷ್ಟು ತಿನ್ಬಾರ್ದು ಗೈಸ್. ಅಷ್ಟು ತಿಂತಿದ್ದೀನಿ, ಅವ್ಳ ಮುಖ ಪಿಂಪಲ್ ಆಯ್ತು ನೋಡಿ. ಹಳೆ ಬ್ಲಾಗಲ್ಲಿ ನೋಡಿ ಮುಖ ಎಲ್ಲ ಎಷ್ಟು ಪಿಂಪಲ್ ಅಂದ್ರೆ ಹೆಂಗಲ್ಲಮ್ಮ ನೋಡಿ. ಒಂದು ಚೂರು ಪಿಂಪಲ್ ಇಲ್ಲ. ಈಗ ಎಲರ್ಜಿ ಆಗಿದೆ. ಪಿಂಪಲ್ ಅಲ್ಲ, ಇದು ಎಲರ್ಜಿ. ಸೆಟ್ಟಿಗೆ ಏನಾಗಿದೆ ಆಯ್ತು ಅನ್ಸುತ್ತೆ. ಹೋಗಿ ನೋಡೋದು ಸಮೇತ ತಿನ್ಬೇಕು. ವಾರ್ನಿಂಗ್ ಬೇರೆ ಮಾಡ್ತಾವಳೆ. ಇಷ್ಟು ದಿನ ಕೊಡ್ಸಿರ್ಲಿಲ್ಲ. ತಿಂದೆ ಬರೀ ಚಾವಲ್ ಮಾಡ್ತಾರೆ, ತಿನ್ಬಿಟ್ಟು ನನಗೆ ಐಸ್ ಕ್ರೀಮ್ ಮುಡಿಸ್ತಾನೆ. ಇಷ್ಟು ಮಂಗನ ಮಗ. ಇಷ್ಟು ದಿನ ಕೊಡ್ಸಿರ್ಲಿಲ್ಲ, 1 ವರ್ಷ ಆಯ್ತು ತಿನ್ಬಾರ್ದು ಅಂತ ಕೊಡ್ಸಿದ್ದೀನಿ. ನಾನು ತಿಂತೀನಿ ಹೀರೋ. ಪ್ರಮೋಷನ್ಗೆಲ್ಲ ಚೆನ್ನಾಗಿ ನಾನೀಗ ಓಕೆ ಬಿಸಿಲು ಪ್ರೇಮಿ ಅವಳು ಹಿಂಗೆ 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 ಅಂದಿದ್ದಾಳೆ ಅಲ್ಲ ಅಲ್ಲಿ.